ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಯಾವ ಒಂದು ಯೂಟ್ಯೂಬ್ ಚಾನಲ್ಗಳಿಗೆ ಸ್ಟೋರಿ ಟ್ಯಾಬ್ಗಳು ಸಿಕ್ಕಿದೆಯೋ, ಸೊ ನಿಮ್ಗಳಿಗೆ ಒಂದು ಗುಡ್ ನ್ಯೂಸ್, ನಿಮ್ಮ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೋಬೋದು. ಸೊ ನಿಮ್ಮೊಂದು ಚಾನಲ್ನ ಬೂಸ್ಟ್ ಕೂಡ ಮಾಡ್ಕೋಬೋದು. ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಸರ್ ದಯವಿಟ್ಟು ಇವಾಗಲೇ ಈ ಒಂದು ವಿಡಿಯೋಗೆ ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ 500 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ, ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಸ್ಟೋರಿ ಟ್ಯಾಬ್ ಸಿಗಬೇಕು ಅಂತಂದರೆ ಫಸ್ಟು ನೀವು 10,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿರಬೇಕು. 10,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ನಿಮಗೆ ಸ್ಟೋರಿ ಟ್ಯಾಬ್ ಸಿಗುತ್ತೆ. ಇದು ಸ್ಟೋರಿ ಟ್ಯಾಬ್ ಸಿಗುವಂಥ ಒಂದು ಪ್ರೊಸೀಜರ್. ಈಗ ನಿಮ್ಮ ಒಂದು ಚಾನಲ್ಗೆ ಸ್ಟೋರಿ ಟ್ಯಾಬ್ ಸಿಕ್ಕಿದೆ ಅಂತಂದರೆ ಇದರಿಂದ ನೀವು ಹೇಗೆ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತ ಇವಾಗ ನಾನು ನಿಮಗೆ ಹೇಳ್ತೀನಿ. ರೀಸೆಂಟಾಗಿ ಯೂಟ್ಯೂಬ್ ಅವರೇ ಅನೌನ್ಸ್ ಮಾಡಿದ್ರು, ಸ್ಟೋರೀಸ್ಗಳನ್ನ ಜಾಸ್ತಿ ಹಾಕಿ ನಿಮ್ಮ ಒಂದು ಚಾನಲ್ ಬೇಗ ಪ್ರಮೋಟ್ ಆಗುತ್ತೆ, ನಾವು ಪ್ರಮೋಟ್ ಮಾಡ್ತೀವಿ ಸ್ಟೋರೀಸ್ಗಳ ಮುಖಾಂತರ ಅಂತ ಹೇಳಿದರು. ಎಷ್ಟು ಜನ ಯೂಸ್ ಮಾಡ್ತಾ ಇದ್ದೀರೋ ಸ್ಟೋರೀಸ್ಗಳು ಆಗ್ತಾಯಿದ್ರೆ ಏನೋ ನಂಗೆ ಗೊತ್ತಿಲ್ಲ. ಬಟ್ ಇದ್ರ ಅನಾಲಿಟಿಕ್ಸ್ ಎಲ್ಲ ಇವಾಗ ತೋರಿಸ್ತಾ ಇದೆ. ಅಂತಂದರೆ ಎಷ್ಟು ಜನಕ್ಕೆ ರೀಚ್ ಆಗಿದೆ, ಎಷ್ಟು ಸಬ್ಸ್ಕ್ರೈಬರ್ಸ್ ಗೇನ್ ಆಗಿದೆ ಅಂತ ಪ್ರತಿಯೊಂದನ್ನು ಕೂಡ ತೋರಿಸ್ತಿದೆ. ಅದೇ ಥರ ನಂದು ಕೂಡ ಇವಾಗ ತೋರಿಸಿದೆ, ಆಯಿತಾ. ಈಗ ನನ್ನ ಒಂದು ಅನಾಲಿಟಿಕ್ಸ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ಇದರಿಂದ ನೀವು ಸ್ಟೋರೀಸ್ಗಳನ್ನ ಹಾಕ್ಬಾರ್ದು ಅನ್ನೋದು ಒಂದು ಐಡಿಯಾ ಸಿಗುತ್ತೆ. ಓಕೆ, ಇವಾಗ ನಾವು ಯೂಟ್ಯೂಬ್ ಹೋಮ್ ಪೇಜ್ನ ನಾನು ಓಪನ್ ಮಾಡಿದ್ರೆ ನನ್ನ ಸ್ಟೋರೀಸ್ ಯಾವ ಥರ ಜನಗಳಿಗೆ ರೀಚ್ ಆಗಿದೆ ಅಂತ ಅಲ್ಲೊಂದು ಅನಾಲಿಟಿಕ್ಸ್ನ ತೋರಿಸ್ತಾ ಇದೆ. ಆಲ್ ಯುವರ್ ಸ್ಟೋರೀಸ್ ಅಂತ ತೋರಿಸ್ತಾ ಇದೆ. ನೀವು ನೋಡ್ಬೋದು 7ನೇ ತಾರೀಕಿಂದ 21ನೇ ತಾರೀಕು ಜುಲೈ. ಓಕೆ, ಜುಲೈ ಈ ಡೇಟ್ ಒಳಗೆ ಎಷ್ಟು ಜನ ನೋಡಿದ್ದಾರೆ ನನ್ನ ಒಂದು ಸ್ಟೋರೀಸ್ಗಳನ್ನ ಅಂತಂದರೆ 41,660 ಜನ ನೋಡಿದ್ದಾರೆ. ಓಕೆ, ಸ್ಟೋರಿನ. ಅದರಲ್ಲಿ ಅದು ಎಷ್ಟು ಜನ ಚಾನಲ್ನ ವಿಸಿಟ್ ಮಾಡಿದಾರೋ ಗೊತ್ತಿಲ್ಲ. ಓಕೆ, ಅದು ಕೂಡ ಪ್ಲಸ್ ಅಡ್ವಾಂಟೇಜ್ ಆಗುತ್ತೆ. ಸೊ ನೋಡಿ, 41,000 ಜಸ್ಟ್ ಸ್ಟೋರೀಸಿಂದಲೇ ಬಂದಿದ್ದಾರೆ. ಜೊತೆಗೆ ಸಬ್ಸ್ಕ್ರೈಬರ್ಸ್ ನೋಡಿ 26 ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಕಮ್ಮಿ ಅಂತ ಅನ್ನಿಸ್ಬೋದು, ಬಟ್ ಬಂದಿದ್ದಾರಲ್ಲ ಅದಕ್ಕಾದರೂ ಖುಷಿ ಪಡಬೇಕು. ಸೊ ಆದ್ದರಿಂದ ನೀವೇನು ಮಾಡಬೇಕು ಅಂತಂದರೆ ಸ್ಟೋರೀಸ್ಗಳನ್ನ ಜಾಸ್ತಿ ಹಾಕಬೇಕು. ಆದಷ್ಟು ಸ್ಟೋರೀಸ್ಗಳನ್ನ ಹಾಕ್ತಾರೆ. ನೀವು ಯಾವುದಾದ್ರೂ ಒಂದು ವೀಡಿಯೋ ಪೋಸ್ಟ್ ಮಾಡಿದ್ಮೇಲೆ ಈ ಥರ ಒಂದು ವೀಡಿಯೋ ಹಾಕಿದ್ದೀನಿ ನೋಡಿ ಅಂತ ಒಂದು ಸ್ಟೋರಿ ಹಾಕಿ. ಅದರಿಂದ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸು ಕೂಡ ಇನ್ಕ್ರೀಸ್ ಆಗ್ಬೋದು. ಇದನ್ನೆಲ್ಲ ಯೂಸ್ ಮಾಡ್ಕೊಡ್ರಪ್ಪ, ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಇದು ನನ್ನ ಕಡೆಯಿಂದ ಒಂದು ಸಣ್ಣ ಟ್ರಿಕ್. ನಿಮ್ಮ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಯೂಟ್ಯೂಬರ್ ಏನೇನು ಫೀಚರ್ ಕೊಟ್ಟಿದೆ ಎಲ್ಲನೂ ಕೂಡ ಉಪಯೋಗಿಸ್ಕೊಳ್ಳಿ. ಸ್ಟೋರೀಸ್ ಟ್ಯಾಬ್ ಆಗ್ಬೋದು, ಮೆಂಬರ್ಶಿಪ್ ಆಗ್ಬೋದು, ಮರ್ಚೆಂಡೈಸ್, ಇವೆಲ್ಲ ಏನೇನೋ ಇರುತ್ತೆ ಅವೆಲ್ಲನೂ ಉಪಯೋಗಿಸ್ಕೋಬೇಕು ನೀವು. ಓಕೆ, ಅದನ್ನೆಲ್ಲ ಉಪಯೋಗಿಸ್ಕೊಂಡ್ರೆ ಒಂದು ಒಳ್ಳೆ ಬೆನಿಫಿಟ್ ಸಿಗುತ್ತೆ. ನಿಮ್ಮೊಂದು ಚಾನಲ್ಲು ಕೂಡ ಗ್ರೋ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಸರಿ ಒಂದು ಲೈಕ್ ಮಾಡಿ, ಜೊತೆಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಬೈ. ಜೈ ಹಿಂದ್, ವಂದೇ ಮಾತರಂ.